ರಾಯಚೂರು ಜಿಲ್ಲಾ ಉತ್ಸವ ನಿಮಿತ್ತ ರಾಯಚೂರು ಜಿಲ್ಲೆಯ ಎಲ್ಲ ಇಲಾಖೆಗಳ ಮಧ್ಯೆ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುತ್ತಿದ್ದು, ಭಾನುವಾರ 10 ಗಂಟೆಗೆ ರಾಯಚೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಮತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿ ಮಧ್ಯೆ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಪಂದ್ಯಾವಳಿಗೆ ಯುವಜನ ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಈರೇಶ್ ನಾಯಕ್ ಅವರು ಟಾಸ್ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಒಂದು ಪಂದ್ಯಾವಳಿಯಲ್ಲಿ ಪತ್ರಕರ್ತ ತಂಡದ ವಿರುದ್ಧ ಹಟ್ಟಿ ಚಿನ್ನದ ಗಣಿ ತಂಡ ವಿಜಯ ಸಾಧಿಸಿತು. ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ಪತ್ರಕರ್ತರ ತಂಡಕ್ಕೆ ವಿಕೆಟ್ ಕೂಡ ವಿಕೆಟ್ ಅನ್ನ ಕಾಯ್ದುಕೊಳ್ಳಬೇಕು. 1 ಓವರ್ನಲ್ಲಿ 2 ವಿಕೆಟ್ ಅಂದ್ರೆ ಬಹಳ ದೊಡ್ಡ ನಷ್ಟ ಅಂತ ಹೇಳ್ಬೋದು. ಹತ್ತಿ ತುಂಬಿಕೊಂಡು ಹೊರಟಿದ್ದ ಟ್ರ್ಯಾಕ್ಟರ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ನಲ್ಲಿದ್ದ ವ್ಯಕ್ತಿಯೋರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ನಗರದ ಹೊರವಲಯದ ಲಿಂಗಸ್ಕೂರು ರಸ್ತೆಯ ಬೈಪಾಸ್ ಬಳಿ ಬೆಳಗ್ಗೆ ನಡೆದಿದೆ. ಗೋರ್ಕಲ್ ಗ್ರಾಮದ ನಾಗರಾಜ ಅಂದಾಜು 55 ವರ್ಷ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದ್ದು, ಗ್ರಾಮದಿಂದ ಹತ್ತಿ ಮಾರಾಟ ಮಾಡಲು ರಾಯಚೂರು ನಗರಕ್ಕೆ ಬರುತ್ತಿದ್ದ ವೇಳೆ ಟ್ರ್ಯಾಕ್ಟರ್ ಹಿಂಬದಿಯ ಟ್ಯಾಲಿಗೆ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಟ್ರ್ಯಾಕ್ಟರ್ ಮೇಲೆ ಕೂತಿದ್ದ ವ್ಯಕ್ತಿ ಕೆಳಗೆ ಬಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಮೃತ ವ್ಯಕ್ತಿ ನಗರದ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಓಟಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಆನಂದ ಎಂಬುವವರ ತಂದೆಯಾಗಿದ್ದಾರೆ ಎಂದು ತಿಳಿದು ಬಂದಿದ್ದು, ಘಟನೆಗೂ 10 ನಿಮಿಷ ಮೊದಲು ತಂದೆಯೊಂದಿಗೆ ಆನಂದ ಮಾತನಾಡಿದ್ದು, ದಾರಿಯಲ್ಲಿದ್ದೇನೆ ಎಂದು ಹೇಳಿದ್ದಾರೆ. ನಂತರ ಅಪಘಾತ ಜರುಗಿದೆ ಎಂದು ಹೇಳಲಾಗುತ್ತಿದೆ. ಘಟನೆ ನಡೆದ ರಸ್ತೆಯ ಮಾರ್ಗವಾಗಿ ಸಚಿವ NS ಬೋಸರಾಜು ಅವರು ಕೂಡ ಆಗಮಿಸುತ್ತಿದ್ದರು. ಅಪಘಾತವಾದ ಸ್ಥಳಕ್ಕೆ ಅವರು ಕೂಡ ಭೇಟಿ ನೀಡಿ ಮೃತ ವ್ಯಕ್ತಿಯ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಭಾರತೀಯ ರೈಲ್ವೆ ಇಲಾಖೆ ಡಿಸೆಂಬರ್ 26ರಿಂದ ರೈಲು ಟಿಕೆಟ್ ದರ ಏರಿಕೆ ಮಾಡಿದ್ದು, ಕೂಡಲೇ ರೈಲ್ವೆ ಟಿಕೆಟ್ ದರ ಏರಿಕೆಯನ್ನು ರದ್ದುಗೊಳಿಸಿ ಮೊದಲಿನ ದರವನ್ನು ಯಥಾವತ್ತವಾಗಿ ಮುಂದುವರಿಸುವಂತೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ರೈಲ್ವೆ ನಿಲ್ದಾಣ ಮುತ್ತಿಗೆ ಹಾಕಲು ಯತ್ನಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ರೈಲು ನಿಲ್ದಾಣದ ಮುಂದೆ ಪ್ರತಿಭಟನೆ ನಡೆಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು, ಭಾರತೀಯ ರೈಲ್ವೆ ಇಲಾಖೆಯು 2025ರ ಡಿಸೆಂಬರ್ 26ರಂದು ಟಿಕೆಟ್ ದರವನ್ನು ಏರಿಕೆ ಮಾಡಿದ್ದು, ಸಾಮಾನ್ಯ ಕ್ಲಾಸ್ ಪ್ರಯಾಣದ ದೂರ 215 ಕಿಲೋಮೀಟರ್ ಮೀರಿದೆ. ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಮತ್ತು ನನ್ ಎಸಿ ಮೇಲೆ ಎಕ್ಸ್ಪ್ರೆಸ್ ಮತ್ತು ಎಲ್ಲ ಎಸಿ ಕ್ಲಾಸ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಿಸಲಾಗಿದೆ. ಇದು ವರ್ಷದಲ್ಲಿ 2ನೇ ಬಾರಿ ದರವನ್ನು ಏರಿಕೆ ಮಾಡಲಾಗಿದೆ. ಕಾರ್ಯಾಚರಣೆ ಮತ್ತು ಮಾನವ ಸಂಪನ್ಮೂಲ ವೆಚ್ಚವನ್ನು ಸರಿದೂಗಿಸಲು ಈ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಎಂದು ದೂರಿದರು. ಸರ್ಕಾರ ಮತ್ತು ಇಲಾಖೆಯ ಈ ಕ್ರಮದಿಂದ ಪ್ರಯಾಣಿಕರಿಗೆ ಆರ್ಥಿಕ ಹೊರೆ ಉಂಟಾಗಿ ತೊಂದರೆಯಾಗುತ್ತಿದ್ದು, ದುಬಾರಿ ವೆಚ್ಚದ ಆಹಾರ ಪದಾರ್ಥಗಳಿಂದ ಈಗಾಗಲೇ ಪೋಷಣೆ, ಮಕ್ಕಳ ಶಿಕ್ಷಣ ಹಾಗೂ ಇತರೆ ವೆಚ್ಚಗಳಿಂದ ಜನರು ಬೇಸತ್ತು ಹೋಗಿದ್ದು, ರೈಲ್ವೆ ದರ ಏರಿಕೆ ಮಾಡಿರುವುದು ಅವರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೂಡಲೇ ಏರಿಕೆ ಮಾಡಲಾದ ದರವನ್ನು ರದ್ದುಪಡಿಸಿ ಈ ಮುಂಚೆ ಇದ್ದ ಟಿಕೆಟ್ ದರವನ್ನು ಮುಂದುವರಿಸುವಂತೆ ಆಗ್ರಹಿಸಿದರು. ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಕೇಂದ್ರ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಬಿಜೆಪಿ ಸರ್ಕಾರಕ್ಕೆ. ಮುಖ್ಯಮಂತ್ರಿಗೆ ಭಾರತ ಸರ್ಕಾರ ನವದೆಹಲಿ ಮಾನ್ಯ ರಾಯಚೂರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಮುಖಾಂತರ ಇಂದು ರಾಯಚೂರು ನಗರದ ರೈಲ್ವೆ ನಿಲ್ದಾಣದಿಂದ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಯಾಕಂದರೆ ದಿನ ದಿನ ರೈಲ್ವೆ ಟಿಕೆಟ್ಗಳು ದರ ಏರಿಸೋದು ಮತ್ತು ಸಿಲಿಂಡರ್ಗಳ ದರ ಏರಿಸೋದು
ಮತ್ತು ಪೆಟ್ರೋಲು, ಡೀಸೆಲು ಇವೆಲ್ಲ ಕೇಂದ್ರ ಸರ್ಕಾರವನ್ನು ದರ ಏರಿಸ್ತಾ ಇದೆ. ಇವತ್ತು ನರೇಂದ್ರ ಮೋದಿಜಿ ಅಚ್ಚೆ ದಿನ ಆಯೇ ಅಂತಾರ, ಇವತ್ತಿಗೆ ಅಚ್ಚೆ ದಿನ ಬರುವಲ್ದು. ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರವು ಬೆಲೆ ಏರಿಕೆದಿಂದ ಜನರಿಗೆ ಭಾಳ ತೊಂದರೆ ಆಗುತ್ತದೆ. ಜನರಿಗೆ ಜೋಬಿ ಕತ್ತರಿ ಹಾಕಿದಂಗೆ ಆಗ್ತದೆ. ಯಾಕಂದರೆ ಇವತ್ತು ಉದ್ದೇಶ ಏನಂದರೆ, ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಿದ್ದು ಉದ್ದೇಶ ಏನಂದರೆ, ರೈಲ್ವೆ ಟಿಕೆಟು ಹೆಚ್ಚು ಆಗಿದ್ದರಿಂದ, ದರ ಏರಿಕೆ ಆಗಿರೋದ್ರಿಂದ ಇವತ್ತು ರೈಲ್ವೆ ಇಲಾಖೆಗೆ ಮುತ್ತಿಗೆ ಹಾಕಲು ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಮರಿಸ್ವಾಮಿ, ಜಿಲ್ಲಾಧ್ಯಕ್ಷ, ಯುವ ಕಾಂಗ್ರೆಸ್. ಕಾರಣೀಭೂತರಾಗಿರ್ತಕ್ಕಂತಹ ಸಂಪಾದಕರಾಗಿರ್ತಕ್ಕಂಥ ಅಧ್ಯಕ್ಷರು ಬಸವಣ್ಣ ಪ್ರಕಾಶನ ರಾಯರು ಇವರನ್ನು ಕೂಡ ನಾನು ವೇದಿಕೆಗೆ ಅವರನ್ನು ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕುಮಾರ್ ಗುರುಳಿ ಅಸ್ಕೆಹಾಳ್ ಇವರು ನಡೆಸಿಕೊಂಡು ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಶ್ರೀ ಆಗಮಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಜಿಲ್ಲಾಧ್ಯಕ್ಷರು, ಕನ್ನಡ ವಿಕಾಸ ರಂಗ ನಾಯಕರು, ಹಲವಾರು ಇವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ನಾವು, ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಿಕ್ಷಣ ಮಹಾವಿದ್ಯಾಲಯ ನಾಯಕರು ಇವರನ್ನು ಕೂಡ, ಹಾಗೆ ಎಲ್ಲರೂ ಗೌರವಾನ್ವಿತರಾಗಿರ್ತಕ್ಕಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕೃಷ್ಣಮಂಡಲ, ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನ ನಾನು ವೇದಿಕೆಗೆ ಸ್ವಾಗತವನ್ನ. ರಾಮಣ್ಣ ಮ್ಯಾಗರ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾವಾಗಿ ತಮ್ಮೆಲ್ಲರ ತುಂಬ ಚಪ್ಪಾಳೆಯೊಂದಿಗೆ ಅವರನ್ನು ನಾನು ವೇದಿಕೆಗೆ ಸ್ವಾಗತವನ್ನ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಗಿರಿ ತಾಲೂಕಾ ಸಿರ್ವಾರ್ ಇವರನ್ನು ಕೂಡ ನಾನು ಅತ್ಯಂತ ಮನಮುಂದಿ ಅವರನ್ನು ಕೂಡ ನಾನು ಅವರು ಮೂಲತಃ ಕನ್ನಡ ಮನಸ್ಸುಗಳು. ಅವರು ನಮ್ಮೆಲ್ಲರಿಗೆ ಪರಿಚಯ ಆಗಿದ್ದು 30-40 ವರ್ಷಗಳ ಶಕ್ತಿಯನ್ನು ದೇಹಶಕ್ತಿಯನ್ನು ಮಾಡಿದರು. ಕನ್ನಡದ ಪರಿಸರ ಜೊತೆಗೆ ನಾಟಕ ಬರೆಯುವುದು, ನಟನೆ ಮಾಡುವುದು, ರಚನೆ ಮಾಡುವುದು ಮುಖಾಂತರ ನಮ್ಮನ್ನು ರೂಪಿಸಿಕೊಂಡರು. ಅತ್ಯಂತ ಕನ್ನಡದ ತೀವ್ರವಾಗಿ ತನ್ನನ್ನು ತೊಡಗಿಸಿಕೊಂಡ ವ್ಯಕ್ತಿಗಳಲ್ಲಿ ಪ್ರಥಮರಾಗ್ತಾರೆ. ಒಂದೊಂದ್ಸಲ ಏನಾಗ್ತದೆ ಅಂದರೆ, ಬಹಳ ಪ್ರೀತಿಯಿಂದ ಅವ್ರನ್ನ ಅವರು ಕೆಲಸದ ರಾಕ್ಷಸ ಇದ್ದಾನೆ ಬಿಡುದಿಲ್ಲ. ಈ ದಲಿತರು ಕಾರ್ಯಕ್ರಮದಲ್ಲಿ ಒಂದು ಕವನ ಕೊಡಿಸಲು ಬಹಳ ಬೇಕು. ನಾನು 2-3 ಕೃತಿಗಳಲ್ಲಿ ಖುಷಿಯಾಗಿರೋದ್ರಿಂದ ಇವತ್ತು ನಾಳೆ ನಾಡದ ಕೊಡಿಸಲು ಅಂತ ಹೇಳಿ ತಪ್ಸ್ಕೊಂಡಿದ್ದೆ. ಆ ತಪ್ಸ್ಕೊಂಡಿದ್ದಕ್ಕೆ 2 ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ. ಒಂದು ಕೃತಿಯನ್ನ ನನಗೆ ಅರ್ಪಣೆ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬ ಮತ್ತು ಈ ಕಾರ್ಯಕ್ರಮವನ್ನು ಚಾಲೂ ಮಾಡಬೇಕು. ಇದು ಕಂಪಲ್ಸರಿ ಬರೆಯಬೇಕು. ನಾವು ಮಾರ್ಗದರ್ಶಕರು ಬಿಡುಗಡೆ ಕಾರ್ಯಕ್ರಮಗಳಲ್ಲಿ ಎಕ್ಸಾಮು, ಪ್ರಾಕ್ಟಿಕಲು, ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ರೂ ಕೂಡ ಮಸಿಗೆಗೆ ಹೋಗಿ ಆಹ್ವಾನ ಕೊಟ್ಟು ಕರೆಸಿಕೊಂಡು ಬಂದವರು. ಆ ರೀತಿಯ ಒಂದು ಮೂಲ ಅವರಿಗೆ ಹೊಸಮನೆ ಪ್ರಕಾಶನ ಒಂದೇ ಅಲ್ಲ, ಕನ್ನಡ ವಿದ್ಯಾಸಂಸ್ಥೆ ಸಮಿತಿ ಆಗಿರ್ಬೋದು, ಬೇರೆ ಬೇರೆ ಕನ್ನಡ ಕೂಗಾಗಿರ್ಬೋದು, ಎಲ್ಲ ಸಾಹಿತ್ಯ ಸಂಘಟನೆಗಳಲ್ಲಿ ತಮ್ಮನ್ನು ತೀವ್ರವಾಗಿ ರೂಪಿಸಿಕೊಂಡವರು. ಅದು ಬಹಳ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು. ಅವ್ರ ಮುಂದೆ ನಾನು ಬಹಳ ಒಂದೊಂದ್ಸರಿ ಬಜಾಟ್ನಲ್ಲಿ ಏನೇನೋ ಮಾತಾಡ್ತಿದ್ದೆ. ಆದರೆ ಅವರು ಮೂಲತಃ ಕನ್ನಡವನ್ನು ಅತ್ಯಂತ ಮನೆಗಳಲ್ಲಿ ಈಗ ಪ್ರವೀಣ ಬೇಗವರು, ಶಶಾಂಕ್ ಬೇಗವರು ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಪಟ್ಟಿಯನ್ನು ಮಾಡಿ ಅವರು ಏನೇನು ಕೆಲಸ ಮಾಡಿದ್ರು. ಅದರಂತೆ ಇವತ್ತು ನೀವು ಕಾರ್ಯಕ್ರಮದಲ್ಲಿ ಒಂದು 94 ಜನರ ಕವಿಗಳು ಅಂದರೆ ಹಿರಿಯ ಕವಿಗಳು ಮತ್ತು ಈಗಾಗಲೇ ಬರೆಯಲಾದಂತೆ ಇದ್ದವರು ಕೂಡ ಇದರಲ್ಲಿ ಕವಲು ಬರೆದಿದ್ದಾರೆ.
ಅದರಲ್ಲಿ ನಮ್ಮ ಸುರೇಶ್ ಗುಡಬಾಳ ಅಂತ ಎಡಿಟ್ ಮಾಡ್ತಾರೆ, ಅದನ್ನು ಕೂಡ ಗಮನ ಹರಿಸಿರ್ತಾರೆ. ಅಂಥದ್ದು ಪ್ರೋತ್ಸಾಹ ಕೊಟ್ಟಿದ್ದು ಭಾಳ ಸಂತೋಷದಾಯಕವಾಗಿದೆ. ನಮ್ಮಲ್ಲಿ ನಮ್ಮ ರಾಯಚೂರಿನಲ್ಲಿ ಜಿಲ್ಲೆ ತುಂಬ ವಿಶೇಷವಾಗಿ ರಾಯಚೂರಿನಲ್ಲಿ ಅನೇಕ ಪುಸ್ತಕಗಳು ಬಿಡುಗಡೆ ಆಗ್ತವೆ, ಅನೇಕ ಸಂಗ್ರಹಗಳು ಆಗ್ತವೆ. ಎಷ್ಟು ಮೌಲಿಕ ಬರ್ತಾವೆ ಅಂತಂದರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸ್ವಲ್ಪ ಆಶ್ಚರ್ಯಕರವಾಗಿ ನೋಡ್ತಾ ಇದ್ದೀನಿ. ನಾನು ಮೊನ್ನೆ ಬಸವ ರಾಮಚಂದ್ರ ಫೋನ್ ಮಾಡಿದಾಗ ಸರ್ ನಮ್ಮದೊಂದು ಸರ್ಕಾರದ ನಿಯಮ ಆಡಳಿತ ಅನ್ನೋದಿಲ್ಲ, ನಾವು ಪ್ರಾಪರ್ ಚೆನ್ನಾಗಿ ಹೋಗಬೇಕಾಗುತ್ತೆ. ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ 8 ತಿಂಗಳ ಸಂಬಳ ಪಾವತಿ ಸೇರಿ ಜನವರಿ 11ರಿಂದ ಜಂಗಲ್ ಕಂಟಿಂಗ್ ಹೊಳೆಯುವ ಕೆಲಸ ಮುಂದುವರಿಸಬೇಕೆಂದು ಒತ್ತಾಯಿಸಿ ಜನವರಿ 26ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ರಾಷ್ಟ್ರಧ್ವಜ ಹಾರಿಸಲು ಬಿಡದೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಮುತ್ತಿಗೆ ಹಾಕಲಾಗುವುದು ಎಂದು ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಆರ್ ಮಾನಸಯ್ಯ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಯಚೂರು 7 ಮೈಲ್ ಗಾಯತ್ರಿ ಗುಡಿ ಆವರಣದಲ್ಲಿ ಜರುಗಿದ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದ ಸಭೆಯಲ್ಲಿ ಜನವರಿ 26ರಂದು ರಾಷ್ಟ್ರಧ್ವಜ ಹಾರಿಸಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶರಣ್ ಪ್ರಕಾಶ್ ಪಾಟೀಲ್ ಜಿಲ್ಲೆಗೆ ಬಂದರೆ ಗರವ್ ಮಾಡುವ ನಿರ್ಧಾರ ಕೈಗೊಂಡಿದೆ ಎಂದರು. ಜಿಲ್ಲೆಯ ಜೀವಾಳವಾದ ಕಾರ್ಮಿಕರು ಹಾಗೂ ರೈತರು ಎದುರಿಸುತ್ತಿರುವ ಸಂಕಷ್ಟದ ಬಗ್ಗೆ ಏಳಷ್ಟು ಗಮನ ಹರಿಸುವ ಸಚಿವರು ಉಸ್ತುವಾರಿ ಕೆಲಸ ಮಾಡುತ್ತಿಲ್ಲ. ಜಿಲ್ಲೆಯ ಭತ್ತ ಬೆಳೆಗಾರ ರೈತರು ಮುಂಗಾರು ಹಂಗಾಮಿನಲ್ಲಿ ಪ್ರತಿ ಎಕರೆಗೆ 25,000 ರೂಪಾಯಿ ಸಾಲ ಮಾಡಿಕೊಂಡಿದ್ದಾರೆ. 42,000 ಸಂಬಳ ಇದೆ. ಟೆಂಪರರಿ ಅಂತ ನಮ್ಮನ್ನು ಇಟ್ಟಿದ್ದಾರೆ, ನಮ್ಗೆ 12,000 ಸಂಬಳ ಕೊಡ್ತಿದ್ದಾರೆ. ಆ ಸಂಬಳ ಕೂಡ ಇಲ್ಲ. ಇದು ಗೌರವದ ಅನ್ಯಾಯ, ಅಪರಾಧ. ಸೊ ಇದನ್ನ ಮೇಲಿಂದ ಮೇಲೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಜೊತೆಗೆ ಅದಕ್ಕೆ ನಮ್ಮ ನಿನ್ನೆ ಸಭೆ ನಿರ್ಧಾರ ಏನ್ ಮಾಡಿದೆ, ಅಧಿಕಾರಿಗಳು ನಮ್ಮ ತುಳಿತಾ ಇದ್ದಾರೆ, ನಮ್ಮ ಪಾಲಿನ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಅದಕ್ಕೊಂದೇ ಸುಪ್ರೀಂ ಎಕ್ಸಾಂಪಲ್ ಅಂದ್ರೆ ವಿಜಯಲಕ್ಷ್ಮಿ ಪಾಟೀಲ್ ಅನ್ನುವಂತ ಪ್ರಭಾರಿ ಇಂಜಿನಿಯರ್, ಸಿರಿವಾರ ಪ್ರಭಾರಿ ಇಂಜಿನಿಯರ್, ಲೇಬರ್ ಪೇಮೆಂಟ್ ಲೇಬರ್ ಹೆಸರಲ್ಲಿ ಹೇಳಿದ್ರು 2701 ಅಂತೀವಿ ನಾವು. 1,10,00,000 ರೂಪಾಯಿನ ಸಿವಿಲ್ ಕಾಂಟ್ರಾಕ್ಟ್ ಪೇ ಮಾಡಿ ಅದ್ರ ಮೂಲಕ ಡ್ರಾ ಮಾಡಿಬಿಡ್ತಾರೆ. ಕಂಪ್ಲೇಂಟ್ ಮಾಡಿದ್ವಿ, ಇದೆಲ್ಲ ಪೇಪರ್ಸ್ ಅಂತ ಕಂಪ್ಲೇಂಟ್ ಮಾಡಿದ್ವಿ. ಕೇಸ್ ರಿಜಿಸ್ಟರ್ ಆಗಲಿಲ್ಲ, ಸಸ್ಪೆನ್ಷನ್ ಆಗಲಿಲ್ಲ, ಡಿಸ್ಮಿಸ್ ಆಗಲಿಲ್ಲ, ಎನ್ಕ್ವೈರಿ ಆಗಲಿಲ್ಲ. ಇದೇ ರೀತಿ 3 ವಿಭಾಗದಲ್ಲಿ ಲೇಬರ್ ಪೇಮೆಂಟ್ಗಳಲ್ಲ ಯಾವ್ದು ನಮ್ಗೊಂದು 22ರಿಂದ 25 ಕೋಟಿ ಬೇಕು ಸಂಬಳಕ್ಕೆ, 22ರಿಂದ 25 ಕೋಟಿ ಬೇಕು. ಸಿವಿಲ್ ಗುತ್ತಿದಾರಿ ಪೇಮೆಂಟ್ ಮಾಡಿ ಡ್ರಾ ಮಾಡಿಕೊಳ್ಳುವಂತ ಯಥೇಚ್ಛ ಸುಲಿಗೆಗೆ ರುಚಿ ಉಂಡಂತ ಆ ಜನ ಇವ್ರ ಮಾತು ಕೇಳ್ತಿಲ್ಲ ಅಂದ್ರೆ ವಿಷಯ ಏನಂದ್ರೆ ನಮಗನಿಸ್ತದೆ ಇವ್ರ ಮಾತು ಕೇಳ್ತಿಲ್ಲ ಅಂದ್ರೆ ಆ ಅಂದಾಜು ಕೂಡ ತಪ್ಪಾಗತ್ತೆ ಅಂತ. ಈ ವಿಷಯ ಸಂಪೂರ್ಣ ಮಂದಾಟ ಮಾಡಿದ ಮೇಲೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾಡೋಣ ನೋಡೋಣ, ಮನೆ ಕೂಡ ಬೆಳಗಾಂ ಅಧಿವೇಶನಕ್ಕೆ ಹೋಗಿ ನಾವು ಮಾತಾಡಿ ಬಂದಿದ್ವಿ, ಲೆಟರ್ ಕೊಟ್ಟು ಬಂದಿದ್ವಿ. ಜನವರಿ 11 ಬರ್ತದೆ, ಡ್ಯಾಮ್ ಬಂದಾಗುತ್ತೆ, ಕೆಲಸ ಬಿಡುಗಡೆ ಆಗುತ್ತೆ, ಪೇಮೆಂಟ್ ಇಲ್ಲ, ಏನ್ ಮಾಡ್ಬೇಕು ನಾವು ಅಂತ. ಇಲ್ಲ ಕೂಡಲೇ ಮಾತಾಡ್ತೀನಿ, ಪತ್ರ ಕಳಿಸ್ತಾನೆ, ಯಾವ ಪತ್ರ ಇಲ್ಲ, ಯಾವ ಆಕ್ಷನ್ ಇಲ್ಲ. ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದ್ರ ಬದಲಾಗಿ ಇವರು ಬೆನ್ನಿಗೆ ನಿಂತವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಕೇಳಿದ ಮೇಲೆ ನಮಗೆ ಆಘಾತ ಆಗಿದೆ. ವಿಜಯಲಕ್ಷ್ಮಿ ಪಾಟೀಲ್ ಬೆನ್ನಿಗೆ ನಿಂತಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ. ಯಾರು ಕೂಲಿ ಕೊಡ್ತಾ ಇಲ್ಲ, ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಯಾರು ಮ್ಯಾಂಡೇಸ್ ಮಾಡಿ ತಿಂತಾ ಇದ್ದಾರೆ, ಅವರ ರಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ನಿಂತ ಮೇಲೆ ಇದು ಆಘಾತಕಾರಿಯಾದ ವಿಷಯ. ಅದಕ್ಕೆ ನಾವು ನಿರ್ಧಾರ ಮಾಡಿದ್ವಿ ಏನಂದ್ರೆ ನಮಗೆ ಉತ್ಸವ ಮಂತ್ರಿ ಬೇಕಾಗಿಲ್ಲ, ಉಸ್ತುವಾರಿ ಮಂತ್ರಿನೇ ಬೇಕು ಅಂತ. ಉತ್ಸವಗಳು ಬೇಕಾಗಿಲ್ಲ, ಜಿಲ್ಲೆ ನಲುಗ್ತಾ ಇದೆ ಅಂತ. ಮುಂಗಾರಿ ಹಂಗಾಮಿನ ಭತ್ತ ಬೆಳೆಗಾರರು ನಾಶ ಆಗ್ಬೋದು. ಪ್ರತಿ ಎಕರೆಗೆ 20, 25, 30 ಸಾವಿರ ರೂಪಾಯಿ ಲಾಸ್ ಆಗಿದ್ದಾರೆ ನೆಲ್ ಬೆಳೆದವರು. ರೋಗಗಳು ನಿಮ್ಗೆ ಯೂನಿವರ್ಸಿಟಿ ಇತ್ತು, ಯೂನಿವರ್ಸಿಟಿಗೆ ಯಾವ ಪ್ರೊಫೆಸರ್ ಗವರ್ಮೆಂಟ್ ಆ ವೈರಸ್ ಒಂದು ಕಂಡಿಡಿಯಕ್ಕಾಗಲಿಲ್ಲ.